ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿ ಮತ್ತು ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಮತ್ತು ಇನ್ನಿತರ ಸಹಕಾರ ಸಂಘಟನೆಗಳ ಸಹಯೋಗದೊಂದಿಗೆ ವಿಶೇಷ ಚೇತನ ಮಕ್ಕಳಿಗಾಗಿ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ ಕ್ರೀಡಾಕೂಟವು ಜರುಗಿತು. ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿ ಹಾಗೂ ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ವತಿಯಿಂದ ವಿಶೇಷ ಒಲಿಂಪಿಕ್ ಭಾರತ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸಿಒಡಿಪಿ ಮಂಗಳೂರು ಡಯಾಸಿಸ್ ಸಹಯೋಗದೊಂದಿಗೆ ಮಂಗಳ ಸ್ಟೇಡಿಯಂನಲ್ಲಿ ನಡೆದ ಭಿನ್ನ ಸಾಮರ್ಥ್ಯ ಮಕ್ಕಳ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ನಡೆಯಿತು. ಬಂದಂಥ ಅತಿಥಿಗಳನ್ನು ಜಿಲ್ಲಾ ಸಂಯೋಜಕ ಲೆಸ್ಲಿ ಡಿಸೋಜಾ ಸ್ವಾಗತಿಸಿದರು. ಎಲ್ಲ ಕ್ರೀಡಾಪಟುಗಳಿಗೆ, ಅವರ ಶಿಕ್ಷಕರಿಗೆ ಹಾಗೂ ಎಲ್ಲ ಎಸ್ಕಾಟ್ಗಳಿಗೆ ನಾನು ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಹಾಜರಿದ್ದಂಥ ನಮ್ಮ ರಾಜ್ಯಪಾಲರಾದ ಲಯನ್ ಅರವಿಂದ್ ಶೆರೆ ಅವರೇ, ಮುಖ್ಯ ಅತಿಥಿ ಶ್ರೀ ವಾಲ್ಟರ್ ನಂದಲಿಕೆ ಅವರೇ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆದ ಶ್ರೀ ಪ್ರದೀಪ್ ಡಿಸೋಜರ್ ಅವರೇ, ಸಿಒಡಿಪಿ ಮಂಗಳೂರು ಡಯಾಸಿಸ್ನ ನಿರ್ದೇಶಕರಾದ ಫಾದರ್ ವಿನ್ಸೆಂಟ್ ಡಿಸೋಜರ್ ಅವರೇ, ಶ್ರೀ ಅಮರೇಂದ್ರ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಇದರ ಏರಿಯಾ ಡೈರೆಕ್ಟರ್, ಶ್ರೀ ಆನಂದ್ ಖಜಾಂಚಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್, ಶ್ರೀಮತಿ ಶಾಂತಲರವರೇ, BM ತುಂಬೆ, ಇವರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇನೆ. ಈವರೆಗೆ ಹಲವು ಕ್ರೀಡಾಕೂಟಗಳನ್ನು ಏರ್ಪಡಿಸಿ ಜಿಲ್ಲೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಗಳಿಸಿಕೊಂಡಿದೆ. ನಾವು ಈವರೆಗೆ 23 ಕ್ರೀಡಾಕೂಟಗಳು, ಇದರಲ್ಲಿ 2 ಅಂಧರ ಕ್ರಿಕೆಟ್ ಪಂದ್ಯಾಟಗಳು ಕೂಡ ಸೇರಿಕೊಂಡು ಇದು ನಮ್ಮ 23ನೇ ಕ್ರೀಡಾಕೂಟವಾಗಿದೆ. ಇದರಲ್ಲಿ ನನಗೊಂದು ಹೆಮ್ಮೆ ಇದೆ. ಈ ಎಲ್ಲ ಕ್ರೀಡಾಕೂಟಗಳ ಉಸ್ತುವಾರಿಯನ್ನು ನಾನೇ ವಹಿಸಿಕೊಂಡು 23 ಕೂಟಗಳನ್ನು ನಡೆಸಿರುವುದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ನಂತರ ಲ್ಯಾನ್ಸಿ ಮರಿಸಾ ಪಿಂಟೋ ರವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯಿತು. ತನು ನಿನ್ನದು ಮನವು ನಿನ್ನದು, ನನ್ನ ಮನದಲ್ಲಿ ನೀನೆ ಯೋಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ವಿಶೇಷ ಒಲಿಂಪಿಕ್ಸ್ ಭಾರತ್ ಕರ್ನಾಟಕದ ಸ್ಪೋರ್ಟ್ಸ್ ಡೈರೆಕ್ಟರ್ ನಾರಾಯಣ್ ಶೀರಿಗರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅವರು ಮುಖ್ಯವಾಗಿ ಲಯನ್ ಲೆಸ್ಲಿ ನಮ್ಮ ಆತ್ಮೀಯರು ಹಾಗೂ ವಲ್ಸಾ ಮೇಡಮ್ ಅವರ ನೇತೃತ್ವ ಎಲ್ಲರೂ ಕೂಡ ಸೇರಿಕೊಂಡು ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಪ್ರದೀಪ್ ಡಿಸೋಜಾ ಸಹಾಯಕ ಕ್ರೀಡಾ ನಿರ್ದೇಶಕರು, ಅವರು ಯಾವಾಗಲೂ ನಾನು ಏನು ಹೇಳಿದ್ರು ಇಷ್ಟರವರೆಗೆ ಇಲ್ಲ ಅಂತ ಹೇಳಿದ ಆಫೀಸರ್ ಅಲ್ಲ. ಇಂಥ ಆಫೀಸರ್ ನಮಗೆ ಮುಖ್ಯವಾಗಿ ನನಗೆ ವೈಯಕ್ತಿಕವಾಗಿ ನಮಗೆ ಸಿಕ್ಕಿದ್ದು ನನ್ನ ಪುಣ್ಯವೇ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಆಡುವ ಸಂದರ್ಭದಲ್ಲಿ ಚೇತನ್ ಸರ್ ಮತ್ತು ಅವರೊಟ್ಟಿಗೆ ಬಂದಿದ್ದರು. ಅವರು ಬಂದ ಕೂಡಲೇ ಅವರು ಹೇಳಿದ್ರು ಏನೆಲ್ಲ ಬೇಕು ಅಂತೇಳಿ ಇಮ್ಮಿಡಿಯೇಟ್ ಪ್ರದೀಪ್ ಸರ್ ನಮಗೆ ಬೇಕಾದಂಥ ಎಲ್ಲ ಕ್ರೀಡಾ ಸಲಕರಣೆಗಳನ್ನು ಕೂಡ ಒದಗಿಸಿಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ದೀಪ ಬೆಳಗಿಸುವುದರೊಂದಿಗೆ ಅತಿಥಿಗಳು ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದರು. ಡಿಸ್ಟ್ರಿಕ್ಟ್ 317ಡಿಯ ಜಿಲ್ಲಾ ಗವರ್ನರ್ ಕುಡುಪಿ ಅರವಿಂದ್ ಶೆನೈ ಶುಭಾಶಯವನ್ನು ನೀಡಿದರು. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಆ್ಯಂಡ್ ಎಸ್ಪೆಷಲಿ ಒನ್ ಮ್ಯಾನ್ ಇನ್ ದ ಫ್ರಂಟ್, ಲಯನ್ ಲೆಸ್ಲಿ ಡಿಸೋಜಾ. ದಿಸ್ ಈಸ್ ದ 23rd special Olympics or special sports or special cricket tournament that he has organized. ಅವರು ಹೇಳಿದರು ಇದು ಬಹಳ ಒಂದು ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ ಅಂದು. ಆದರೆ ನನಗೆ ಸಹ ಅಷ್ಟೇ ಆಶ್ಚರ್ಯ ಮತ್ತು ಅಷ್ಟು ಸಂತೋಷ ಕೂಡ. ಕಷ್ಟ ಆದರೂ ಅವರು ಮಾಡ್ತಾರೆ, ಅದೇ ಒಂದು ಅವರ ಒಂದು ದೊಡ್ಡ ಗುಣ, ಅವರ ಒಂದು ಆಸಕ್ತಿ, ಸ್ಫೂರ್ತಿ ಮತ್ತು ಬದ್ಧತೆ, ಅದನ್ನು ಎಲ್ಲರೂ ಖಂಡಿತವಾಗಿ ಮೆಚ್ಚಲೇಬೇಕು. ಎಸ್ಪೆಷಲಿ ಕಾಂಗ್ರಾಚುಲೇಟ್ ಲೆಸ್ಲಿ ಡಿಸೋಜಾ ಫಾರ್ ಆರ್ಗನೈಸಿಂಗ್ ದಿಸ್ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಫಾರ್ ದ ಸ್ಪೆಷಲಿ ಡಿಸೇಬಲ್ಡ್. ಇದನ್ನು ವ್ಯವಸ್ಥೆ ಮಾಡಲು ಹಲವರು
ಹಲವು ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದಾರೆ ಮತ್ತು ಇಡೀ ವರ್ಷ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಅತ್ಯುತ್ತಮ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ವಲ್ಸಜೀವನ್ ಆ್ಯಂಡ್ ಯುವರ್ ಟೀಮ್, ಐ ಆಲ್ಸೋ ಕಂಗ್ರಾಚುಲೇಟ್ ಯು ಆ್ಯಂಡ್ ವಿಶ್ ಯು. ನಂತರ ಮಾತನಾಡಿದ ಕಾರ್ಯಕ್ರಮದ ಮುಖ್ಯ ಅತಿಥಿ ಡೈಜಿ ವರ್ಲ್ಡ್ನ ವ್ಯವಸ್ಥಾಪಕ ನಿರ್ದೇಶಕ ವಾಲ್ಟರ್ ನಂದಳಿಕಿ ಅವರು, ಅಡಚಣೆಗಳ ನಡುವೆಯೂ ಸಾಧನೆ ಮಾಡುವ ಈ ಭಿನ್ನ ಸಾಮರ್ಥ್ಯದ ಮಕ್ಕಳೇ ನಿಜವಾದ ಹೀರೋಗಳು ಎಂದು ತಿಳಿಸಿದರು. This is not just a sports event, but I feel this is a celebration of courage, confidence and character. Yes, ಒಳಗೆ ಬರುವಾಗ ಇದು ಸ್ಪೆಷಲ್ ಒಲಿಂಪಿಕ್ಸ್ ಅಂತ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅವರನ್ನು ನೋಡುವಾಗ ಅವರು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಗೊತ್ತಾಗೋದಿಲ್ಲ. ದೇ ಆರ್ ಡಿಫ್ರೆಂಟ್ಲಿ ಗಿಫ್ಟೆಡ್ ಚಾಂಪಿಯನ್ಸ್. ಕಂಗ್ರ್ಯಾಚುಲೇಷನ್ಸ್ ಟು ಯು. And my special congratulations to all the parents. You are the real heroes. Big round of applause to our parents, because without you they cannot even come to the ground. And also my special appreciation to coaches and all the support staff. Pradeep sir, ಒಬ್ಬ ಗವರ್ಮೆಂಟ್ ಆಫೀಸರ್ ಸ್ಪೋರ್ಟ್ಸಲ್ಲಿ ಅಥವಾ ಯಾವುದೇ ಫೀಲ್ಡಲ್ಲಿ ಒಂದು ಪ್ಯಾಷನೇಟ್ ಆಗಿದ್ದರೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ನೀವೊಂದು ಲೈವ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬಿಫೋರ್ ಐ ಕನ್ಕ್ಲೂಡ್, ಲಯನ್ಸ್ ಗವರ್ನರ್ ಇದ್ದಾರೆ, ಎಲ್ಲ ಲಯನ್ಸ್ ಮೆಂಬರ್ಸ್ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಬಿಕಾಸ್ ಯು ಆರ್ ನಾಟ್ ಚೇಸಿಂಗ್ ಪ್ರಾಫಿಟ್ ಆರ್ ಪಬ್ಲಿಸಿಟಿ. ಬೈ ಆರ್ಗನೈಸಿಂಗ್ ಸಚ್ ಕ್ವಾಲಿಟಿ ಸ್ಪೋರ್ಟ್ಸ್ ಮೀಟ್, ನೀವು ಜನರ ಕಾಳಜಿ ಮತ್ತು ಎಂಪತಿ ಏನಂತ ನಮಗೆಲ್ಲರಿಗೂ ತೋರಿಸಿಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್ ಅಂಡ್ ಕಂಟಿನ್ಯೂ. ಆ್ಯಂಡ್ 23 ಈವೆಂಟ್ಸ್, 23 ನಾನ್ ಸ್ಟಾಪ್ ಈವೆಂಟ್, 23 ಸ್ಪೋರ್ಟ್ಸ್ ಮೀಟ್ ಒಲಿಂಪಿಕ್ಸನ್ನು ಏನು ಆರ್ಗನೈಸ್ ಮಾಡಿದ ಲೆಸ್ಲಿ ಸರ್ಗೆ ಅಂತೂ ಖಂಡಿತವಾಗಿ ದೊಡ್ಡ ಅಪ್ರಿಷಿಯೇಷನ್ ಬರಲೇಬೇಕು. ಥ್ಯಾಂಕ್ ಯು. ಜೈ ಹಿಂದ್ ಆ್ಯಂಡ್ ಆಲ್ ದ ಬೆಸ್ಟ್. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಂಟಿ ನಿರ್ದೇಶಕ ಪ್ರದೀಪ್ ಡಿಸೋಜಾ ಮಕ್ಕಳಿಗೆ ಶುಭ ಹಾರೈಸಿದರು. ಎಲ್ಲ ಮಕ್ಕಳಲ್ಲಿ ಕೂಡ ಒಂದು ಕ್ರೀಡೆ ಅಂತ ಬೇಕೇ ಬೇಕು. ಯಾಕೆಂದರೆ ಕ್ರೀಡೆ ಇಲ್ಲದ ಜೀವನ ಒಂದು ಅಪೂರ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಡಿಸೇಬಲ್ಡ್ ಮಕ್ಕಳಲ್ಲಿ ಕೂಡ ಅವರು ಯಾವುದಕ್ಕೆ ಕಡಿಮೆ ಇಲ್ಲ ಅಂತ ನಮಗೆ ವಾಲ್ಟನ್ ಸರ್ ಹೇಳಿದ್ದಾರೆ. ಅವರಿಗೂ ಕೂಡ ನಾವು ಅವರಲ್ಲಿ ಒಳಗಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹಿಸುವುದು ಮುಖ್ಯವಾಗಿದೆ. ಸರ್ಕಾರ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾ ಉಂಟು. ಯಾಕೆಂದರೆ ಒಲಿಂಪಿಕ್ಸ್ ಇದ್ದಾಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ನಮ್ಮ ಡಿಸೇಬಲ್ಡ್ ಮಕ್ಕಳಿಗೆ ಸಹ ಉಂಟು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸಾಧಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ಯಾರಾ ಒಲಿಂಪಿಕ್ಸ್ ವಿನ್ನಾದರೂ ಕೂಡ ಸಾಧಾರಣ 6 ಕೋಟಿ ಚಿನ್ನ ಗೆದ್ದರೆ, ಮತ್ತು ನಮ್ಮದು 4 ಕೋಟಿ ಬೆಳ್ಳಿ ಮತ್ತು ಕಂಚಿ, ಅದೇ ರೀತಿ ಒಂದು ಪ್ರೈಸಸ್ ಕೊಡ್ತದೆ. ನಾವು ನಮ್ಮಲ್ಲಿರೋ ಟ್ಯಾಲೆಂಟನ್ನು ತುಂಬ ಪ್ರೋತ್ಸಾಹ ಮಾಡಿಕೊಂಡು ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಬೆಳಗುವಂಥ ನಮ್ಮ ಕ್ರೀಡಾಪಟು ಆಗಲಿ ಅಂತ ಹೇಳುತ್ತಾ ಇವತ್ತು ನಮ್ಮ ಸ್ಪೆಷಲ್ ಬಾರ್ ಆರ್ಗನೈಸ್ ಮಾಡಿದ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಿಒಡಿಪಿ ಮಂಗಳೂರು ಡಯಾಸಿಸ್ ನಿರ್ದೇಶಕ ಫಾದರ್ ವಿನ್ಸೆಂಟ್ ಡಿಸೋಜಾ ಆಶೀರ್ವಚನ ನೀಡಿದರು. ಇವತ್ತಿನ ಈ ಶುಭ ಸಮಯದಲ್ಲಿ ದೇವರ ಆಶೀರ್ವಾದ, ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಿದ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಘಟಕಕ್ಕೆ ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳ ಮೇಲೆ ದೇವರ ಆಶೀರ್ವಾದ ನಾನು ಕೋರುತ್ತೇನೆ. ವಿಶೇಷ ಪ್ರತಿಭಾವಂತ ಕ್ರೀಡಾಳುಗಳಲ್ಲಿ ಹುಮ್ಮಸ್ಸು ಬರಲು ಒಳ್ಳೆಯ ಅಧಿಕಾರಿಗಳು ಹಾಗೂ ನಮ್ಮಂಥ ಸಾರದಾಯದ ಎನ್ ಜಿ ಒಗಳ ಮುಖ್ಯಸ್ಥರ ಜೊತೆ ಸೇರಿದರೆ ಯಾವೆಲ್ಲ ಒಳ್ಳೆಯ ಕೆಲಸಗಳು ಮಾಡಬಹುದೆಂಬ ನಿದರ್ಶನ ಈ ವೇದಿಕೆಯಲ್ಲಿ ಇವತ್ತು ನಾವು ದೇಣಿಗೆ ಕೊಡ್ತಾ ಇದ್ದೇವೆ. ಎಲ್ಲರಿಗೆ ಶುಭ ಹಾರೈಸುತ್ತಾ ಇವತ್ತಿನ ಈ ಸ್ಪರ್ಧೆ ಸಾಂಗವಾಗಿ ನಡೆಯಲಿ ಎಂದು ದೇವರ ಆಶೀರ್ವಾದ ಬೇಡುತ್ತಾ ಎಲ್ಲರಿಗೆ ಶುಭಾಶಯ ಕೋರುತ್ತೇನೆ. ಧನ್ಯವಾದ. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಅಧ್ಯಕ್ಷೆ ವಲ್ಸಾ ಜೀವನ್ ಕಾರ್ಯಕ್ರಮಕ್ಕೆ ಶುಭ ವಂದನೆಗೈದರು. Heartiest thank to presiding officer Leslie D'Souza for organizing this Special Olympics with such dedication. 3 decades of service. Wow. Isn't it wow? Please give a big round of applause to our past president Leslie D'Souza. Our district governor Arvind Shenoy, thanks for being our chief guest and supporting us. Thank you, sir. Guest of honor Walter Nandalike, thanks for your inspiring words and precious time. Big thanks to Pradeep D'Souza, Joint Director, for helping us in organizing the event. ವಿಶೇಷ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಪ್ರಾದೇಶಿಕ ನಿರ್ದೇಶಕ ಅಮರೇಂದ್ರ, ವಿಶೇಷ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಪ್ರಾದೇಶಿಕ ಇದರ ಖಜಾಂಚಿ ಆನಂದ್, ಅದೇ ರೀತಿ ಶ್ರೀಮತಿ ಶಾಂತಲಾ, ಲಯನ್ಸ್ ಕ್ಲಬ್ ವೆಲೆನ್ಸಿಯಾದ ಜೆರೋಮ್ ಕ್ಯಾಸ್ಟೆಲಿನೋ, ಕೋಶಾಧಿಕಾರಿ ಸಿರಿಲ್ ಜೀವನ್ ಮತ್ತಿತರರು ಉಪಸ್ಥಿತರಿದ್ದರು.
ಇನ್ನು ವಿಶೇಷತೆಯಾಗಿ ಮೈಸೂರು, ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ, ಮಂಡ್ಯ, ಸೊರಬ ಸೇರಿದಂತೆ ರಾಜ್ಯದ 30 ಜಿಲ್ಲೆಗಳಿಂದ 450ಕ್ಕೂ ಹೆಚ್ಚು ಭಿನ್ನ ಸಾಮರ್ಥ್ಯದ ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್ ಲಾಂಗ್ ಜಂಪ್, ಶಾರ್ಟ್ ಪುಟ್, ಶಾರ್ಟ್ ಜಾವೆಲಿನ್ ಥ್ರೋ ಸ್ಪರ್ಧೆಗಳು 14 ವರ್ಷದೊಳಗಿನ ವಯೋಮಿತಿ 14 ರಿಂದ 17 ವರ್ಷ ಹಾಗೂ 17 ವರ್ಷ ಮೇಲ್ಪಟ್ಟ ವಿಭಾಗಗಳಲ್ಲಿ ಕ್ರೀಡಾಕೂಟ ಜರುಗಿತು. ನಂತರ ಸಂಜೆ ನಡೆದಂತಹ ಬಹುಮಾನ ವಿತರಣೆ ಅಂದರೆ ಸಮಾರೋಪ ಸಮಾರಂಭದಲ್ಲಿ ಲಯನ್ಸ್ 317ಡಿ ಡಿಸ್ಟ್ರಿಕ್ಟ್ನ 2ನೇ ಉಪರಾಜ್ಯಪಾಲರಾದ ಲಯನ್ ಗೋವರ್ಧನ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸೊ ಇದು ಒಂದು ಅಪ್ರೋಚ್ ನಾನು ಒಂದು ಸಲ ಮಾಡಿದ್ದೆ ಫಾರ್ ದ 31st ಡಿಸೆಂಬರ್ ನೈಟಿಗೆ ಆ್ಯಸ್ ಅ ಸ್ಪೆಷಲ್ ಒಕೇಶನ್. ಇಟ್ ವಾಸ್ ಅ ಎಂಜಾಯ್ಮೆಂಟ್ ಆಫ್ ಅ 31st ನೈಟ್ ಆಸ್ ಅ ನ್ಯೂ ಇಯರ್ ಡೇ ಫಾರ್ ಅ ಬ್ಲೈಂಡ್ ಚಿಲ್ಡ್ರನ್. ಯಾಕಂದರೆ ಅವ್ರಿಗೆ ಸಹ ಇಂಥ ಮಕ್ಕಳಿಗೆ ಸಹ ನಾವು ಲೈಫಲ್ಲಿ ಏನೆಲ್ಲ ಮಾಡಬಹುದು ಅಂತೇಳಿ ನಾವು ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಇಟ್ಸ್ ಆಲ್ವೇಸ್ ಗುಡ್. ಸೊ ಯಾರ್ಯಾರು ವಿನ್ ಆಗಿದ್ದಾರೆ ಅವರಿಗೆ ನಾನು ಕಾಂಗ್ರ್ಯಾಚುಲೇಷನ್ ಕೊಡ್ತಾ ಇದ್ದೇನೆ. ಹಾಗೆ ಯಾರು ವಿನ್ ಆಗಲಿಲ್ಲ ಅದೇ ಅವ್ರು ಮಾಡೋದಕ್ಕೆ ಸಹ ಅವರಿಗೂ ಸಹ ಕಾಂಗ್ರ್ಯಾಚುಲೇಷನ್ ಕೊಡ್ತಾ ಇದ್ದೇನೆ ನಾನು. ಸೊ ಈ ಸಂದರ್ಭದಲ್ಲಿ ಐ ಕಾಂಗ್ರ್ಯಾಚುಲೇಟ್ ದ ಲಯನ್ಸ್ ಕ್ಲಬ್ ಲೆಸ್ಲಿ. ಅವರು ಹೇಳಿದ್ರು ಇವತ್ತಿದ್ದು 23rd ಇವೆಂಟ್ ಅಂದರೆ 23rd ಇವೆಂಟ್ ಆಗ್ತು. ಇದು 30 ಇಯರ್ಸಲ್ಲಿ ದಿಸ್ ಇಸ್ 23rd ಇವೆಂಟ್. ನಾನು ಗವರ್ನರ್ ಆಗ್ತಾಯಿದ್ದು 27-28 ಸೊ ಬಹುಶಃ ನನ್ನ ಗವರ್ನರ್ಶಿಪ್ಪಲ್ಲಿ ಇದು ಸಿಲ್ವರ್ ಜೂಬ್ಲಿ ಇವೆಂಟ್ ಆಗುವ ಚಾನ್ಸ್ ಇರುವುದಂತ ಕಾಣ್ತಾ ಇದೆ ನನಗೆ. ಸೊ ಈ ಸಂದರ್ಭದಲ್ಲಿ ನಾನು ನಿಮಗೆ ನಿಜವಾಗಿಯೂ ನಾನು ಹೃದಯದಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸೊ ಹಾಗೆ ಆಗಲಿ ಅಂತ ಹೇಳಿ, ಯಾಕಂದರೆ ಸಿಲ್ವರ್ ಜೂಬ್ಲಿ ನಾನು ಗವರ್ನರ್ ಇರೋ ಸಿಲ್ವರ್ ಜೂಬ್ಲಿ ಆದರೆ ಡೆಫಿನೆಟ್ಲಿ ನಾವು ಇನ್ನೂ ಎತ್ತರ ಮಟ್ಟಿಗೆ ಮಾಡುವ ಅಂತ ಹೇಳಿ ಆಶಿಸ್ತಾ ಇದ್ದೇನೆ ನಾನು. ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಗವರ್ನರ್ ಲಯನ್ ರೊನಾಲ್ಡ್ ಗೋಮ್ಸ್ ರವರು ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. 1995ರಿಂದ ಆಲ್ಮೋಸ್ಟ್ ಪ್ರತಿ ವರ್ಷ ಲಯನ್ ಲೆಸ್ಲಿ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ವರ್ಷ ಪ್ರತಿ ಎಷ್ಟೇ ಕಷ್ಟ ಆದರೂ ಅವರೊಂದು ನಡೆಸ್ತಾ ಇದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಲಯನ್ಸ್ ಡಿಸ್ಟ್ರಿಕ್ನಲ್ಲಿ ಅವರಿಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ಈಗ ತಾನೇ ನಮ್ಮ ವೈಸ್ ಗವರ್ನರ್ ಸಿಲ್ವರ್ ಜೂಬ್ಲಿ ಬಗ್ಗೆ ಮಾತಾಡಿದರು. ದಯವಿಟ್ಟು ನಿಮ್ಮ ಬಜೆಟ್ನಲ್ಲಿ ಒಂದು 4 ಲಕ್ಷ ಆದರೂ ನೀವೊಂದು ಬಜೆಟ್ನಲ್ಲಿ ಇಟ್ಟು ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಆ ಸಿಲ್ವರ್ ಜೂಬ್ಲಿಯನ್ನು ಇಷ್ಟು ವರ್ಷ ಅವ್ರು ಮಾಡಿದ್ದಕ್ಕೆ ಸಾರ್ಥಕ ಅಂತ ಒಂದು ನಾವು ಲಯನ್ಸಿನವರು ತೋರಿಸ್ಬೇಕು. ಯಾಕೆಂದರೆ ಇದು ರಾಜ್ಯ ಮಟ್ಟದ ಒಂದು ಕ್ರೀಡೋತ್ಸವವನ್ನು ಮಾಡ್ತಾ ಇದ್ದಾರೆ ವಿಶೇಷ ಮಕ್ಕಳಿಗೋಸ್ಕರ. ಅದು ಅತ್ಯಂತ ಶ್ಲಾಘನೀಯ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಲಯನ್ಸ್ ಕ್ಲಬ್ ವಲೆನ್ಷಿಯಾ ಮತ್ತು ಎಲ್ಲ ಸಂಘಟನೆಗೆ ನಾನು ವಿಶೇಷ ಅಭಿನಂದಿಸ್ತೇನೆ. ಹಾಗೆಯೇ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕೋಶಾಧಿಕಾರಿ ಲೈನ್ ಕ್ರಿಸ್ಟಲ್ ಜೀವನ್ ಅವರು ಕಾರ್ಯಕ್ರಮಕ್ಕೆ ವಂದನಾರ್ಪಣೆಗೈದರು. First, a big shout to all our fantastic sponsors, donors. Your generosity
wasn't just helping hand, it was the entire foundation that made this spectacular day possible. Because of your belief in our mission and your amazing support, we were able to turn a dream into reality for all these wonderful children. You helped us get everything we needed to make it a truly enriching and unforgettable experience, and for that we are grateful. And to our wonderful guests who joined us, thank you for being there. Your presence added such a special touch and showed everyone how important it is to celebrate the incredible abilities and bright potential of these young athletes.